ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಪ್ರಿಯಾ ಅನುಷಾ ಡಿಸೋಜ. ನಾನು ಡಾಕ್ಟರ್ TMFI ರೋಟರಿ ಆಸ್ಪತ್ರೆ ಕಾರ್ಕಳ ಇಲ್ಲಿ ಚರ್ಮರೋಗ ತಜ್ಞೆಯಾಗಿ ನನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಇಂದು ನಾವು ಕಾರಂಗ ಎಂಬ ಚರ್ಮದ ಕಂಡೀಷನ್ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಕಾರಂಗ ಅಂದರೇನು? ಕಾರಂಗ ಅಂದರೆ ಮುಖದ ಚರ್ಮದಲ್ಲಿ ಕಾಣುವ ಒಂದು ಕಪ್ಪು ಅಥವಾ ಕಂದು ಕಲೆಯಾಗಿದೆ. ಇದು ಪುರುಷರಲ್ಲಿ ಹಾಗೂ ಮಹಿಳೆಯರಲ್ಲಿ ಇಬ್ಬರಲ್ಲಿಯೂ ನೋಡತಕ್ಕದ್ದು. ಕಾರಂಗವನ್ನು ನಾವು ಇಂಗ್ಲಿಷಲ್ಲಿ ಮೆಲಾಸ್ಮಾ ಅಂತಲೂ ಕರಿತೇವೆ ಹಾಗೂ ತುಳು ಭಾಷೆಯಲ್ಲಿ ಬಂಗ್ ಅಂತಲೂ ಹೇಳುತ್ತಾರೆ. ಇದನ್ನು ಗರ್ಭಿಣಿಯಲ್ಲಿ ಈ ಕಂಡೀಷನ್ ಕಾಣದಾಗ ನಾವಿದನ್ನು ಕ್ಲೋಯಾಸ್ಮಾ ಅಂತ ಕರಿತೇವೆ. ಕಾರಂಗ ಯಾಕೆ ಬರುತ್ತದೆ? ಇದು ಬರಲು ಒಂದು ಪರ್ಟಿಕ್ಯುಲರ್ ಕಾರಣ ಅಂತ ಇಲ್ಲ, ಬಹಳಷ್ಟು ಅಡಿಷನಲ್ ಫ್ಯಾಕ್ಟರ್ಸ್ ಇಂದ ಈ ಕಾರಂಗವನ್ನು ನಾವು ನೋಡಬಹುದು. ಮೊದಲನೇದಾಗಿ ಸೂರ್ಯದ ಕಿರಣದಿಂದ ಆಗುವ ಚರ್ಮದ ಡ್ಯಾಮೇಜ್, ಸನ್ ಡ್ಯಾಮೇಜ್ ಅಂತ ನಾವೇನ್ ಹೇಳ್ತೇವೆ, ಅದರಿಂದ ಬರ್ತದೆ. ಎರಡನೇದು ಕುಟುಂಬದಲ್ಲಿ ಯಾರಿಗಾದ್ರೂ ಇದ್ರೆ, ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಇದನ್ನು ನೋಡ್ತೇವೆ. ಮೂರನೆಯದು ಹಾರ್ಮೋನ್ ಇಂಬ್ಯಾಲೆನ್ಸ್, ಅಂದ್ರೆ ಥೈರಾಯ್ಡ್ ತೊಂದರೆ ಆಗಿರ್ಬೋದು, ಇಲ್ಲ PCOS ಆಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಇದರಲ್ಲಿಯೂ ಕಾರಂಗವನ್ನು ನೋಡಲ್ತಕ್ಕದ್ದು. ಅದರಂತೆ ಅಧಿಕ ಫೇಶಿಯಲ್ ಇಲ್ಲಾದ್ರೆ ಪಾರ್ಲರ್ ಪ್ರೊಸೀಜರ್ ಮಾಡಿದಾಗ, ಅಂದ್ರೆ ಬ್ಲೀಚಿಂಗ್ ಆಗಿರ್ಬೋದು, ಇಲ್ಲ ಫೇಸ್ ವ್ಯಾಕ್ಸಿಂಗ್ ಮಾಡಿದಾಗ ಆಗಿರ್ಬೋದು, ಚರ್ಮದ ಡ್ಯಾಮೇಜ್ ಆದಾಗ ಇದು ಕಾರಂಗ ಪುನಃ ಬರುತ್ತದೆ. ಈ ಕಾರಂಗವು ಹೇಗೆ ಡೆವಲಪ್ ಆಗ್ತದೆ? ಸೊ ಮೊದಲು ಅದೊಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲ ಕಂದು ಕಲ್ಲರದು ಚುಕ್ಕಿ ಹಾಗೆ ಬರ್ತದೆ. ಕ್ರಮೇಣವಾಗಿ ಸಮಯ ಜಾಸ್ತಿ ಆದಂತೆ ಈ ಕಂದು ಬಣ್ಣ ಇಲ್ಲ ಕಪ್ಪು ಬಣ್ಣ ಜಾಸ್ತಿ ಡೀಪ್ ಆಗಿ ಹೋಗಿ ಮುಖದಲ್ಲಿ ಕಾಣಿಸ್ಕೊಳ್ತದೆ. ಈ ಕಾರಂಗವು ಸಾಮಾನ್ಯವಾಗಿ ಕೆನ್ನೆಯಲ್ಲಿ, ಹಣೆಯಲ್ಲಿ, ಮೂಗಿನಲ್ಲಿ ಹಾಗೂ ಕಣ್ಣಿನ ಕೆಳಗಡೆ ನೋಡಲು ಸಿಗುತ್ತದೆ. ಈ ಕಾರಂಗವನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ತೇವೆ? ಸೊ ಮೊದಲನೇದಾಗಿ ನಾವು ಡಿಪಿಗ್ಮೆಂಟಿಂಗ್ ಏಜೆಂಟ್ ಸ್ಟಾರ್ಟ್ ಮಾಡ್ತೇವೆ. ಮುಖ್ಯವಾಗಿ ಇದರಲ್ಲಿ ಸೂರ್ಯನ ಕಿರಣದಿಂದ ಇದಕ್ಕೆ ರಕ್ಷಣೆ ಬೇಕು. ಸೊ ಇದಕ್ಕಾಗಿ SPF 50+ ಇರುವ ಸನ್ಸ್ಕ್ರೀನ್ ಅನ್ನು ನಾವು ಯೂಸ್ ಮಾಡ್ತೇವೆ. ಹಾಗೆಯೇ ಕೊಡೆ ಬಳಕೆ ಇಲ್ಲ ಸೂರ್ಯನ ಕಿರಣದಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಆಗದಂತೆ ನಾವು ಹೇಳ್ತೇವೆ. ಈ ಕಾರಂಗ ಕಮ್ಮಿ ಆಗಲು ಸರಿಸುಮಾರು 1 ರಿಂದ 2 ವರ್ಷ ಬೇಕಾಗ್ತದೆ ವಿತ್ ಟ್ರೀಟ್ಮೆಂಟ್. ಆದರೆ ಕೆಲವರಿಗೆ ಪ್ರೊಸೀಜರ್ಸ್ ಮಾಡಬೇಕಾಗ್ತದೆ. ಇದರಲ್ಲಿ ಸಾಮಾನ್ಯವಾಗುವ ನಾವು ಪ್ರೊಸೀಜರ್ ಕೆಮಿಕಲ್ ಪೀಲ್ಸ್ ಅಂತ ಏನು ಹೇಳ್ತೇವೆ, ಇದನ್ನು ಮಾಡ್ತೇವೆ. ಹಾಗೆ ಲೇಸರ್ ಟೋನಿಂಗ್ ಹಾಗೂ ಮೈಕ್ರೋ ನೀಡ್ಲಿಂಗ್ ಇಂಥ ಪ್ರೊಸೀಜರ್ ಕೂಡ ಮಾಡ್ತೇವೆ. ಕಾರಂಗದ ಬಗ್ಗೆ ಅಧಿಕ ಮಾಹಿತಿ ನಿಮ್ಗೆ ಏನ್ ಬೇಕಾದ್ರೆ ಇಲ್ಲಾದ್ರೆ ಟ್ರೀಟ್ಮೆಂಟ್ ಬೇಕಾದ್ರೆ ಡಾಕ್ಟರ್ TMFI ರೋಟರಿ ಆಸ್ಪತ್ರೆ ಇಲ್ಲಿ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.